ಏಳನೇ ತರಗತಿ ಮಕ್ಕಳಿಗೆ ಮರೆಯಲಾಗದ ಬೀಳ್ಕೊಡುಗೆ ನೀಡಿದ ಶಾಲಾ ಶಿಕ್ಷಕರು. ಶಿರಸಿ ತಾಲೂಕಿನ ದಾನಂದಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಗೆ ತೆರಳುತ್ತಿರುವ ಮಕ್ಕಳಿಗೆ ವಿಶಿಷ್ಟವಾಗಿ ಬೀಳ್ಕೊಡುಗೆ ನೀಡಿ ಶುಭಾಶಯ ಕೋರಿದ ಘಟನೆ ನಡೆದಿದೆ. ಸರ್ಕಾರಿ ಶಾಲೆ ಬಗ್ಗೆ ತಾತ್ಸಾರ ಮನೋಭಾವನೆ ಹೊಂದಿ ಖಾಸಗಿ ಶಾಲೆ ಕಡೆಗೆ ಮುಖ ಮಾಡುತ್ತಿರುವ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ವಿಶಿಷ್ಟವಾಗಿ ಬೀಳ್ಕೊಟ್ಟಿದ್ದು ಗಮನ ಸೆಳೆದಿದೆ. ಈ ಬೀಳ್ಕೊಡುಗೆ ವಿನೂತನ ಪ್ರಯೋಗವೂ ಆಯಿತು. ಮಕ್ಕಳಿಗೆ ವಿಶೇಷವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಮುಖ್ಯ ಶಿಕ್ಷಕಿ ಗೀತಾಂಜಲಿ ಹಾಗೂ ಶಿಕ್ಷಕಿಯರು ಅಕಾಡೆಮಿಕ್ ರಿಗೇಲಿಯ ರೀತಿಯಲ್ಲಿ ಉಡುಪು, ಟೋಪಿ ಹಾಗೂ ಪ್ರಶಸ್ತಿ ಸಿದ್ಧಪಡಿಸಿ ಪಾಲಕರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಉಜ್ವಲ ಭವಿಷ್ಯವನ್ನು ರೂಪಿಸುವ ಜ್ಯೋತಿಯನ್ನು ಸಾಂಕೇತಿಕವಾಗಿ ನೀಡಿ ಹರಸಿದರು. ಇದು ನೆರೆದ ಪಾಲಕರ ಮೆಚ್ಚುಗೆಗೆ ಪಾತ್ರವಾಯಿತು. ದಾನಂದಿ ಶಾಲೆಯ ನಡೆಗೆ ದಮನ್ಬಲ್ ಸಿಆರ್ಪಿ ಶಂಶಿಯಾ, ಬಿಇಒ ನಾಗರಾಜ್ ನಾಯ್ಕ್, ಡಿಡಿಪಿಐ ಪಾರಿ ಬಸವರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿ ಮುಖ್ಯ ಶಿಕ್ಷಕಿ ಗೀತಾಂಜಲಿ ಹಾಗೂ ತಂಡವನ್ನು ಅಭಿನಂದಿಸಿದ್ದಾರೆ. ಈ ಮಧ್ಯೆ ಪಾಲಕರ, ಶಿಕ್ಷಕರ ಶಾಲಾಭಿವೃದ್ಧಿ ಸಮಿತಿಯ ಆಸಕ್ತಿ ಹೊಸತನಕ್ಕೆ ದಾರಿಯಾಗುತ್ತದೆ ಎಂಬುದಕ್ಕೆ ದಾನಂದಿ ಶಾಲೆ ಸಾಕ್ಷಿಯಾಯಿತು. ಸುಮಾರು ದಾನಿಗಳನ್ನು ಹುಡುಕಿ ಶಾಲೆಯ ಅಂದವನ್ನು ಕೂಡ ಹೆಚ್ಚಿಸಿದ್ದರು. ಶ್ರೀನಿವಾಸ್ ಹೆಬ್ಬಾರ್ ಅವರು ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ಗೀತಾಂಜಲಿ ಭಟ್ ಅವರಿಗೆ ನಾಗವೇಣಿ ಹೆಗಡೆ, ನಾಗವೇಣಿ ಗೌಡ ಸಂಪೂರ್ಣ ಸಹಕಾರ ಹಾಗೂ ಜಾರ್ಜ್ ವರ್ಗೀಸ್ ಅವರು ತೊಡಗಿಸಿಕೊಳ್ಳುವಿಕೆ ಮಾದರಿ ಆಯಿತು. ಈ ಹಿಂದೆ ಶಾಲೆಗೆ ಭೇಟಿ ನೀಡಿದ ಡಿಡಿಪಿಐ ಬಸವರಾಜ್ ಶಾಲಾ ವಾತಾವರಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಎಂಬುದು ಉಲ್ಲೇಖನೀಯ. ನಮ್ಮೆಲ್ಲ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ ಶಿರಸಿಯವರಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಲನ್ ಫೆಸ್ಟಿವಲ್ ಮೆಗಾ ಸೇಲ್. ಪ್ರತಿ 2,000 ರೂಪಾಯಿ ಖರೀದಿಗೆ ಒಂದು ಲಕ್ಕಿ ನಂಬರ್ ಉಚಿತ. ಪ್ರಥಮ ಬಹುಮಾನ ಬುಲೆಟ್ ಬೈಕ್, ದ್ವಿತೀಯ ಬಹುಮಾನ ಫಾರಿನ್ ಟ್ರಿಪ್, ತೃತೀಯ ಬಹುಮಾನ ಇಲೆಕ್ಟ್ರಿಕ್ ಸ್ಕೂಟರ್ ಹಾಗೂ ಇನ್ನೂ 50 ಬಂಪರ್ ಬಹುಮಾನಗಳು. ಉತ್ತರ ಕನ್ನಡ ಜಿಲ್ಲೆಯ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಕ್ರೆಡಿಟ್ ಕಾರ್ಡ್ ಮೇಲೆ 10% ವರೆಗೆ ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ಫೈನಾನ್ಸ್ ಸೌಲಭ್ಯ. ಈ ಅವಕಾಶಗಳು ಈ ತಿಂಗಳ 24ರವರೆಗೆ ಮಾತ್ರ. ಅತ್ಯಾಕರ್ಷಕ ನವನವೀನ ಮಾದರಿಯ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ. ಟಿವಿ, ಫ್ರಿಡ್ಜ್, ಸೋಫಾ, ಸೌಂಡ್ ಸಿಸ್ಟಮ್, ಐರನ್ ಬಾಕ್ಸ್, ಫ್ಯಾನ್ಸ್, ಕಿಚನ್ ಐಟಮ್ಸ್, ಡೈನಿಂಗ್ ಟೇಬಲ್ ಸೇರಿದಂತೆ ಎಲ್ಲ ರೀತಿಯ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಲಭ್ಯ, ಅದು ಕೂಡ ಭಾರೀ ರಿಯಾಯಿತಿ ದರದಲ್ಲಿ. ತಪ್ಪದೇ ಭೇಟಿ ನೀಡಿ. ಮಿಲನ್, ಆಸ್ಥಾ ಬಿಲ್ಡಿಂಗ್, ದೇವಿಕೆರೆ ರೋಡ್, ಶಿರಸಿ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮ, ಬಿಜೆಪಿ ಅಭ್ಯರ್ಥಿ ಕಾಗೇರಿ ಭರವಸೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದೀಯ ಪ್ರತಿನಿಧಿಯಾಗಿ ಪ್ರಧಾನಿ ಮೋದಿಯವರ ಸರ್ಕಾರದಲ್ಲಿ ಇಲ್ಲಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭರವಸೆ ನೀಡಿದರು. ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಖಾನಾಪುರದಲ್ಲಿ ಸೋಮವಾರ ನಡೆದ ಬೂತ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ನಿಮ್ಮ ಪ್ರತಿನಿಧಿಯಾಗಿ ಸಂಸದನಾಗಿ ಖಾನಾಪುರದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುವುದಾಗಿ ಹೇಳಿದರು. ಸಭೆಯಲ್ಲಿ ಖಾನಾಪುರದ ಶಾಸಕ ವಿಠಲ್ ಹಲ್ಗೇಕರ್ ಮಾತನಾಡಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪ್ರತಿನಿಧಿಯನ್ನು ಕಳಿಸಿ ಅವರ ಕೈ ಬಲಪಡಿಸಬೇಕು. ಇಲ್ಲಿನ ಕಾರ್ಯಕರ್ತರ ವಿಶ್ವಾಸ, ಸಂಘಟನೆಯಿಂದ ಹೆಚ್ಚಿನ ಮತಗಳು ದೊರೆಯುವಂತೆ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅರವಿಂದ್ ಪಾಟೀಲ್, ಖಾನಾಪುರ ಮಂಡಲ ಅಧ್ಯಕ್ಷ ಸಂಜಯ ಕುಬಲ, ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಿಗಮಠ್, ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಕಚೇರಿ, ಹಿರಿಯ ನಾಯಕರಾದ ಬಾಬುರಾವ್ ದೇಸಾಯಿ, ಮಹೇಶ್ ಮೋಹಿತೆ, ಧನಶ್ರೀ ಸರ್ದೇಸಾಯಿ, ಸಂದೀಪ್ ದೇಶಪಾಂಡೆ, ಜ್ಯೋತಿಬಾ ರೆಮಾಣಿ, ಸುರೇಶ್ ದೇಸಾಯಿ, ಬಸವರಾಜ ಸಾಣಿಕೊಪ್ಪ, ಗುಂಡು ತೋಪನಕಟ್ಟಿ, ನಾಸೀರ್ ಬಾಬಾ, ಯಲ್ಲಪ್ಪ ಈರಯ್ಯ ಹಿರಮ, ಪರಶುರಾಮ್ ಮಹಾದಾರ್ ಮುಂತಾದ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಶಾಸಕರಾಗಿರುವಂತಹ ಇಡೀ ರಾಜ್ಯದಲ್ಲೇ ಖಾನಾಪುರ ಕ್ಷೇತ್ರದಲ್ಲಿ 54,000 ಮತದಿಂದ ಗೆದ್ದಂತಹ ನೆಚ್ಚಿನ ಶಾಸಕರಾದ ವಿಠಲ್ ಹಲ್ಗೇಕರ್ ಅವರೇ, ನನ್ನ ಸ್ನೇಹಿತರು ಮಾಜಿ ಶಾಸಕರು ಆದಂತಹ ಶ್ರೀಯುತ ಅರವಿಂದ್ ಪಾಟೀಲ್ ಅವರೇ,
ನಮ್ಮ ಮಿತ್ರ ಪಕ್ಷ ಜೆಡಿಎಸ್ನ ಹಿರಿಯ ನಾಯಕರಾದಂತಹ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಹಿರಿಯರು ಆದಂತಹ ಕುಮಾರಸ್ವಾಮಿ ಅವರು ನನಗೆ ಭೇಟಿಯಾಗಿದ್ರು. ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಹೊಂದಾಣಿಕೆ ಖಾನಾಪುರದಲ್ಲಿ ಹೇಗಿದೆ ಅನ್ನುವಂಥದ್ದೆಲ್ಲ ವಿಷಯ ಬಂತು. ಇಡೀ ಕ್ಷೇತ್ರದ್ದು ಎಲ್ಲ, ಇಡೀ ರಾಜ್ಯದೆಲ್ಲ ಬಂತು. ಆಗ ಖಾನಾಪುರ ಅಂದ ತಕ್ಷಣ ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಮ್ ಭಾಗವಾನ್ ಅವ್ರು ಇದಾರಲ್ಲ, ನಾಸೀರ್ ಭಾಗವಾನ್ ಅವರು, ಅವ್ರು ಬಹಳ ಒಳ್ಳೆಯವರು, ಅವ್ರು ನಿಮ್ ಜೊತೆಗೆ ಇರ್ತಾರೆ ಅಂತ ಅವ್ರು ಹೇಳಿದ್ರು. ಬಹಳ ಅಭಿಮಾನದಲ್ಲಿ ಹೇಳಿದ್ರು. ಜೆಡಿಎಸ್ನ ನಾಯಕರಾದಂತಹ ಭಾಗವಾನ್ ಅವರೇ ಹಾಗೂ ಮೇಘಾ ಅವರೇ ಮತ್ತು ನಮ್ಮ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ನೀವು ಸೇರಿದ್ದೀರಿ, ತಾಯಂದಿರು ನೀವು ಸೇರಿದ್ದೀರಿ. ನಿಮ್ಮೆಲ್ಲರ ಧ್ವನಿಯಾಗಿ ಮಾತನಾಡಿರುವಂತಹ ಧನುಶ್ರೀ ಸಂದೇಸಾಯಿ ಅವರೇ ಹಾಗೂ ನಾನು ವೇದಿಕೆ ಮೇಲೆ ಇದ್ದಂತ ನಮ್ಮ ಕಚೇರಿ ಒಳಗೊಂಡಂತೆ ಉಳಿದಂತೆ ಎಲ್ಲ ಪ್ರಮೋದ ಎಲ್ಲರನ್ನೂ ನಾನು ಹೇಳಬಹುದು. ನಾನು ನನ್ನೆಲ್ಲ ಆತ್ಮೀಯರೇ, ಸಭೆಯಲ್ಲಿ ಸೇರಿರುವಂತಹ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾನು ಇಷ್ಟು ಹೊತ್ತಿನಲ್ಲಿಯೂ ಖಾನಾಪುರದಲ್ಲಿ ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಬೂತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸೇರಿರೋದನ್ನ ನೋಡಿದಾಗ ನನಗೆ ಇದುವರೆಗೆ ಮಾತನಾಡಿರುವಂತ ಎಲ್ಲ ಹಿರಿಯರನ್ನ ಮಾತುಗಳನ್ನು ಕೇಳಿದಾಗ, ಅದಕ್ಕೆ ನಿಮ್ಮ ಸ್ಪಂದನೆಯನ್ನ ನಾನು ನೋಡಿದಾಗ ನನಗೆ ವಿಶ್ವಾಸ ಇದೆ, 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೇ ಆಗ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಇಷ್ಟೇ ವಿಶ್ವಾಸ ಅಲ್ಲ, ಅದಕ್ಕೆ ಬಾದ್ 400 ಪಾರ್ ಇದು ಆಗುತ್ತೆ, ಇಡೀ ದೇಶದಲ್ಲಿ ಆಗುತ್ತೆ. ಅಷ್ಟೇ ಅಲ್ಲ, ನನಗೆ ನಿಮ್ಮ ಒಂದು ಸ್ಪಂದನೆಯನ್ನು ನೋಡಿದಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಿತ್ತೂರು ಖಾನಾಪುರವನ್ನು ಒಳಗೊಂಡು ಕ್ಷೇತ್ರದಲ್ಲಿ ನಾವು ಕಳೆದ ಬಾರಿಗೆ 4,70,000ಕ್ಕಿಂತ ಹೆಚ್ಚು ಮತದಿಂದ ಗೆದ್ದಿದ್ವಿ. ಈಗ ಈ ಒಂದು ವಿಜಯೋತ್ಸವದ ಮಾನಸಿಕತೆಯಿಂದ, ಉತ್ಸಾಹದಲ್ಲಿ ನೀವು ಭಾಗಿಯಾಗಿರುವುದನ್ನ ನೋಡಿದಾಗ ಆ ದಾಖಲೆಯನ್ನ ಮೀರಿ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲುವಾಗುತ್ತೆ. ಖಾನಾಪುರದಲ್ಲಿ 1 ಲಕ್ಷಕ್ಕಿಂತ ನೀವು ಹೆಚ್ಚು ಲೀಡನ್ನ ಕೊಟ್ಟೇ ಕೊಡ್ತೀವಿ ಅನ್ನುವಂತ ವಿಶ್ವಾಸ, ನಿಮ್ಮ ವಿಶ್ವಾಸ ನನಗೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಪ್ರತಿನಿಧಿಯಾಗಿ, ಸಂಸದನಾಗಿ, ಖಾನಾಪುರದ ಧ್ವನಿಯಾಗಿ, ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ನಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಜೊತೆ ಚರ್ಚಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಂದು ಸೋಮವಾರ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ರಾಜ್ಯಾಧ್ಯಕ್ಷರೂ ಆದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮತ್ತು ಮಾಜಿ ಶಾಸಕರಾದ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರನ್ನು ಸೌಹಾರ್ದಯುತವಾಗಿ ಭೇಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಗೆಲುವಿಗಾಗಿ ವಿವರವಾಗಿ ಚರ್ಚಿಸಿದರು. ಚುನಾವಣಾ ಪ್ರಚಾರಕ್ಕೆ ಉತ್ತರ ಕನ್ನಡ ಕ್ಷೇತ್ರಕ್ಕೂ ಕುಮಾರಸ್ವಾಮಿ ಅವರು ಆಗಮಿಸಿ ಜನತೆಯ ಬೆಂಬಲ ಕೋರುವುದಾಗಿ ಮತ್ತು ವಿಶ್ವೇಶ್ವರ ಹೆಗಡೆಯವರ ಗೆಲುವಿಗೆ ಸಕಲ ರೀತಿಯಲ್ಲಿ ಶ್ರಮಿಸುವುದಾಗಿ ತಿಳಿಸಿ ಶುಭ ಕೋರಿದರು. ಶಿರಸಿಯಲ್ಲಿ ಒಂದೇ ದಿನ 480 ಜನ ಅಭ್ಯರ್ಥಿಗಳು ಎಂಎನ್ಸಿ ಕಂಪನಿಗೆ ಆಯ್ಕೆ. ಯಶಸ್ವಿಯಾದ ಉದ್ಯೋಗ ಮೇಳ. ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಲ್ಲಿ ಉಂಟಾಗಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗ ನೇಮಕಾತಿ ಆಯ್ಕೆ ಪತ್ರವನ್ನು ನೀಡುವುದರ ಮೂಲಕ ಉದ್ಯೋಗ ನೀಡುವ ಉದ್ದೇಶವನ್ನು ಇಟ್ಟುಕೊಂಡು ದಿನಾಂಕ 7/4/2024 ಶಿರಸಿಯ ಶ್ರೀ ಮಾರಿಕಾಂಬಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 9:30 ಸಮಯಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಉತ್ತಮ ಶಿಕ್ಷಕರ ಹಾಗೂ ಉತ್ತಮ ಶಿಕ್ಷಣ ಸಂಸ್ಥೆಯ ಸಮಾರಂಭ ಹಾಗೂ ಡಿಸೈನಿಂಗ್ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಯ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಯ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಅವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರೋಟರಾಕ್ಟ್ ಶ್ರೀಧರ್ ಹೆಗಡೆ, ವೈಭವ ಮತ್ತು ಕಾಳಿದಾಸ ಸ್ಕೂಲ್ನ ಕಾರ್ಯದರ್ಶಿಯಾದ ಮುರಳೀಧರ್ ಗಜೇಂದ್ರಗಡ ಹಾಗೂ ಅನಂತಮೂರ್ತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ, ಕಾಮಧೇನು ಜುವೆಲ್ಲರ್ಸ್ನ ಪ್ರಕಾಶ ಪಾಲನ್ಕರ್, PGSS ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ರಾಜು ಕದಂ,
ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ಅಧ್ಯಕ್ಷರಾದ ವಿಶ್ವನಾಥ್ ಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 40ಕ್ಕೂ ಹೆಚ್ಚು MNC ಕಂಪನಿಗಳು, 10ಕ್ಕಿಂತ ಹೆಚ್ಚು ಬ್ಯಾಂಕ್ಗಳು, 25ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಪಾಲ್ಗೊಂಡಿದ್ದವು. 870ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದರು. 480ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು MNC ಕಂಪನಿಗಳು ಆಯ್ಕೆ ಮಾಡಿಕೊಂಡಿದ್ದು, ಬ್ಯಾಂಕುಗಳು 150ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿವೆ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು 180ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾಗಿ PGSS ಕಾಲೇಜಿನ ಪ್ರಾಚಾರ್ಯರಾದ ರಾಜು ಕದಂ ತಿಳಿಸಿದ್ದಾರೆ. ಅಂದರೆ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಹೆಸರು. ಅದರಲ್ಲಿ ಮದರ್ಸನ್ ಸ್ವಿಮ್ಮಿಂಗ್, ಮದರ್ಸನ್ ಆಟೋಮೇಟಿವ್, ಅಂದರೆ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಟೊಯೋಟಾ, ಅಂದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಎಲ್ಲ ನಿರುದ್ಯೋಗಿಗೆ ಕೆಲಸ ಸಿಗ್ತದೆ. ಹಬ್ಬ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಗುರುಮೂರ್ತಿ ಸರ್ ಅವರು ಹೇಳ್ತಾ ಇದ್ದಾರೆ 50ರಿಂದ 60 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯುಗಾದಿ ಹಬ್ಬದ ನಂತರ ಅವರಿಗೆ ಬಂದು ನೀವು ಜಾಯ್ನ್ ಆಗ್ಬೋದು ಅಂತ ಹೇಳಿ ನೇರವಾಗಿ ಹೇಳಿದಂತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್.